श्री विरूपाक्ष शिवाचार्य महाराज की जय। श्री आदिशक्ति माता की जय। जगद्गुरु पंचाचार्य महाराज की जय। श्री बसवेश्वर महाराज की जय। सकल साधु संत महाराज की जय। ಪ್ರಥಮ ಸ್ಮರಣೀಯರಾದ ಆದಿ ಜಗದ್ಗುರು ಪಂಚಾಚಾರ್ಯರನ್ನು, ಶ್ರೀ ಬಸವೇಶ್ವರರನ್ನು, ಈ ಕ್ಷೇತ್ರದ ಮಹಾ ತಪಸ್ವಿಗಳಾದಂಥ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರನ್ನು, ಕಾರ್ಯಕ್ಕೆ ಕಾರ್ಯರೂಪಳಾದಂಥ ಜಗನ್ಮಾತೆ ಆದಿಶಕ್ತಿಯನ್ನು, ನನಗೆ ಗುರುವಾದಂಥ ಶ್ರೀಶೈಲ ಸಾರಂಗ ಮಠದ ಜಗದ್ಗುರು ಶ್ರೀ ಪರಮಶಿವರಾಜ ದೇಶಿಕೇಂದ್ರ ಮಹಾಸ್ವಾಮೀಜಿಯವರನ್ನು ಎನ್ನ ಹೃದಯ ಮಂದಿರದಲ್ಲಿ ಇಲ್ಲಿ ಸ್ಮರಿಸುತ್ತಾ, ಇವತ್ತು ನನಗೆ ಪ್ರಾಸ್ತಾವಿಕ ಭಾಷಣವನ್ನು ಕೊಟ್ಟಿದ್ದಾರೆ ಶ್ರೀಗಳು. ಈ ಶ್ರೀಮಠದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಶಿವಲಿಂಗ ಪಂಡಿತಾರಾಧ್ಯರ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತು ಅಧ್ಯಕ್ಷತೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶ್ರೀ ಹರ್ಷಾನಂದ ಶ್ರೀಗಳು, ಹುಲಿಯಾಳ್ ಮಠ ಜ್ಞಾನಯೋಗಾಶ್ರಮ, ಇವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ, ಈಗ ಆಗಮಿಸಿದಂಥ ನಮ್ಮವರೇ ಆದಂಥ ನಿಮ್ಮನ್ನು ಮರುಗಳಿಸುವಂಥ ಶ್ರೀ ಓಲಿ ಮಠದ ಆನಂದ ಶ್ರೀಗಳ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ, ಮತ್ತೊಬ್ಬರು ಅವರನ್ನೇ ವಯಸ್ಸಿನವರಾದಂಥ ಮೂರ್ತಿ ಸಣ್ಣದಿದ್ದರೂ ಕೀರ್ತಿ ದೊಡ್ಡದು ಎಂಬುವ ಹಾಗೆ ಲೋಚನೇಶ್ವರ ಮಠದ ಶ್ರೀ ರಾಚೋಟೇಶ್ವರ ಸ್ವಾಮಿಗಳ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ, ಮತ್ತು ಗಿರೀಶ್ ಅಡ್ಕೆ ಸ್ವಾಮಿಯವರ ಶ್ರೀಚರಣಕ್ಕೂ ಶರಣಾರ್ಥಿ ಅರ್ಪಿಸಿ, ವೇದಿಕೆ ಮೇಲೆ ಇದ್ದಂಥ ಇವತ್ತು ನಿಮ್ಮೆಲ್ಲರಿಗೂ ದಿನ ದೇವಿ ಮಹಾತ್ಮೆಯ ಪ್ರಸಾದವನ್ನು ಉಣಬಡಿಸಿರುವಂಥ ನವಲ್ಗೆಯ ನಮಗೂ ಅವ್ರಿಗೂ ಭಾಳ ಆತ್ಮೀಯತೆ. ಈಗ 40 ವರ್ಷದಿಂದ ಅಪ್ಪರಿಗೂ ನನಗೂ ಆ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ, ವೇದಿಕೆ ಮೇಲೆ ಇದ್ದಂಥ ಎಲ್ಲ ಕಾರ್ಯ ದಕ್ಷತೆ ಇದ್ದವರಿಗೂ, ನೆರೆದಿರುವಂಥ ಶರಣರಿಗೂ, ಮಾಧ್ಯಮ ಮಿತ್ರರಿಗೂ, ಪತ್ರಕರ್ತರಿಗೂ, ಕಾರ್ಯನಿರ್ವಹಣೆ ಮಾಡುವಂಥ ಕಾರ್ಯಕರ್ತರಿಗೂ, ನಮ್ಮ ಸಹೋದರಿಯರು, ಇವತ್ತು ಜಗತ್ತು ಬಹಳ ದೂರ ಓಡಿದೆ, ಹಳ್ಳಿಯಿಂದ ದಿಲ್ಲಿಯ ತನಕ ಮಹಿಳೆಯರ ಒಂದು ಸ್ಥಾನ ಮಾನವನ್ನು ಉಳಿಸಿಕೊಂಡು ಅದಕ್ಕೆ ಸಾಕ್ಷಿ ಎಂದರೆ ಈ ದೇವಿ ಪುರಾಣನೇ ಸಾಕ್ಷಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥವರ ಎಲ್ಲರ ಆತ್ಮಕ್ಕೂ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ, ಇದು ಮುತ್ತಿನ ಕಂತಿ ಮಠ, ಇದು ಬಹಳ ಇತಿಹಾಸವಾದ ಪೂರ್ಣ ಮಠ. 60 ವರ್ಷದಿಂದ ನಾನು ನೋಡಿಕೊಂಡು ಬಂದಿದ್ದೀನಿ ಈ ಮಠವನ್ನು. ಈ ಮಠದಲ್ಲಿ ಇರುವಂಥ ಮಹಾ ತಪಸ್ವಿಗಳು ಆಗೋಗಿದ್ದಾರೆ, ಆದರೆ ಹೋಗಿದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ನಾನು ಮಾತ್ರ ಸದಾ ನನ್ನ ಹೃದಯದೊಳಗೆ ಅದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವಾಗಿನಿಂದ ಇವಾಗಿನ ತನಕ ಮಹಾ ತಪಸ್ವಿಗಳಾದಂಥ ಶ್ರೀ ವಿರೂಪಾಕ್ಷ ಶಿವಾಚಾರ್ಯರು, ಇವತ್ತೊಂದು ಹಾಡು ಬರೆದಿದ್ನಿ, ನಾನು ಮರ್ತು ಬಂದ್ನಿ ಅದನ್ನು. ಅವ್ರ ಮೇಲೆ ಒಂದು ಹಾಡು ಬರ್ಕೊಂಡು ಬಂದಿದ್ನಿ ನವರಾತ್ರಿ ಅಂಗವಾಗಿ. ನಾನು ಯಾವಾಗ ಬಂದರೂ ಅವ್ರ ಸನ್ನಿಧಿಗೆ ಒಂದು ಹಾಡನ್ನು ರಚನೆ ಮಾಡಿ ಹೇಳ್ತಿದ್ದೆ ನಾನು. ಹಾಗೆ ಈ ಮಠದೊಳಗೆ ಎಷ್ಟು ಕಾರ್ಯಕ್ರಮಗಳು ನಡೆದಿದ್ದಾವೆ ಅಂದರೆ, ಮೊದಲು 2005 ನಾವು ಹುಟ್ಟಾಕಿದ್ವಿ ಕಾರ್ಯಕ್ರಮಕ್ಕೆ, ಹೌದಿಲ್ರಪ್ಪಗಳೇ? 2005 2008 ಇಲ್ಲಿ ಹುಟ್ಟಾಕಿದ್ವಿ ನಾವು. ಜನ ಇಷ್ಟು ಸೇರರು ಹೆಣ್ಣುಮಕ್ಕಳು. ನಿಜವಾಗ್ಲೂ ತಾಯಿಂದಿರೇ, ನವರಾತ್ರಿಯ ಶರವನ್ನ ದಿನ ಅಂದರೆ ನೀವೆಲ್ಲ ಆದಿಶಕ್ತಿಯರು ಅಂತದೇ ತಿಳ್ಕೊಬೇಕಿಲ್ಲಿ. ಯಾಕೆಂದರೆ ಹೆಣ್ಣು ಮಕ್ಕಳು ಅಂತ ತಿಳ್ಕೊಳಂಗಿಲ್ಲ. ನಿಮ್ಮಿಂದಲೇ ಧರ್ಮ, ನಿಮ್ಮಿಂದಲೇ ಸಂಗಮ, ನಿಮ್ಮಿಂದಲೇ ಜಗತ್ತು, ನಿಮ್ಮಿಂದಲೇ ಇದು ಮುಂದೆ ನಡೀತಾ ಇದೆ. ಹರಿಯುವ ನೀರು ಗಂಗೆ, ಒತ್ತುವ ಭೂಮಿ ಆಕೆ ತಾಯಿ ಜಗನ್ಮಾತೆ, ಬಿತ್ತುವ ಬೀಜ ಕೊಡುವ ಅನ್ನ ಕೊಡುವ ಭೂಮಿ ತಾಯಿ ನೀವು. ಜಗತ್ತಿಗೆ ನಮ್ಮನ್ನು ಸೃಷ್ಟಿ ಮಾಡಿ ಧರೆಗಿಳಿಸುವಳು ನೀವು. ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿ ಇಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂದರೆ ನಾವು ಬಹು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ ನೋಡ್ರಿ. ಬಹಳ ಮಠಗಳೊಳಗೆ
ಬರೇ ಒಂದು ಯಾವುದೋ ಕಾರ್ಯಕ್ರಮಗಳು ನಡೀತಿದ್ದು. ಆದರೆ ಇವತ್ತು ನನ್ನ ಕಣ್ಣಿಂದ ನೋಡಿರುವಂಥ ಕಾರ್ಯಕ್ರಮ ನನಗೆ ಹಿಂದಿನದು ನೆನಪು ಬರ್ತತೆ. ತೇರ್ದಾಳ ಅಪ್ಪುಗಳು ಇದ್ದಾಗ, ತೇರ್ದಾಳ ಅಪ್ಪುಗಳನ್ನ ನೀವೆಲ್ಲ ನೋಡಿದರೆ ಇಲ್ಲ ಗೊತ್ತಿಲ್ಲ, ನಾವೆಲ್ಲ ನೋಡಿದ್ದೀವಿ. ತೇರ್ದಾಳ ಅಪ್ಪುಗಳು ಓಂ ನಮ ಶಿವಾಯ ಅಂತ ಧ್ಯಾನಕ್ಕೆ ಕುಂದಿಸಿದಾಗ ಅವರು ಗದ್ಗೆ ಮೇಲೆ ಕುಂತಿದ್ರು ಅಂದರೆ ಅದೃಶ್ಯ ಪವಾಡವಾಗಿ ಸಾಧನೆ ಮಾಡಿರುವಂಥ ಮಹಾತ್ಮರಿಗೆ 3 ಅಡಿ ಅಂತರ ಕಾಣ್ತಿದ್ರು ನೋಡ್ರಿ ಅವರು ತೇರ್ದಾಳ ಅಪ್ಪುಗಳು. ಅದನ್ನೇ ಇವರು ಶಿವಾಚಾರ್ಯರು ಅನುಸರಿಸ್ಕೊಂಡು ಬಂದರು. ಎಲ್ಲಿಯಾದರೂ ಜಾತ್ರೆಗೆ ಹೋಗ್ತಿದ್ವಿ ಹಬ್ಬಗಳು, ನನಗಿನ್ನೂ ವಯಸ್ಸು ಸಣ್ಣದು, ನೀವು ಹೊರಗೆ ಬರಬೇಕು, ದೊಡ್ಡ ಮಠಾಧೀಶರಾಗಿ ನೀನು 4 ಗೋಡೆ ಮಧ್ಯೆ ಇರಬಾರ್ದು, ಹೊರಗೆ ಬರಬೇಕು ಅಂತೇಳಿ ಬೋರ್ಡಿಂಗ್ನಾಗ ನನಗೆ ಪ್ರವಚನ ಮಾಡೋಕೆ ಹಚ್ಚಿದ್ರು. ನವರಾತ್ರಿ ಪುರಾಣ, ಆಮೇಲೆ ದವದುಣಿ ಪುರಾಣ ಪುಸ್ತಕಗಳನ್ನು ತಂದು ಕೊಟ್ಟು ನಮಗೆ ಹಚ್ಚಿದ್ರು. ಹೆಣ್ಣು ಮಕ್ಕಳು ಅಂದರೆ ಅವ್ರಿಗೆ ನನ್ನ ತಾಯಿಂದಿರು ಅಂತಿದ್ರು. ಅದೇ ಭಾವವನ್ನು ಶಿವಲಿಂಗ ಶಿವಾಚಾರ್ಯರು ರೂಢಿಸಿಕೊಂಡು ಬಂದಿದ್ದಾರೆ ನೋಡ್ರಿ. ಇವತ್ತು ಕುಂಕುಮಾರ್ಚನೆ ಮಾಡಿದ್ರಲ್ಲ, ನನಗೆ ಎಲ್ಲಿ ನೆನಪಾಯಿತು ಅಂದರೆ ಇದು ದೆಹಲಿ ಒಳಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು. ಈ ಬಸವ ಒಂದು ಭಾಗದೊಳಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಕುಂಕುಮಾರ್ಚನೆ ಮಾಡುವಾಗ ಆ ಕುಂಕುಮಾರ್ಚನೆ ಒಳಗೆ ಎಷ್ಟು ಥರ 9 ಥರ ದೇವಿಯನ್ನು ಅವತಾರ ಮಾಡಿದ್ದಾರೆ. ಮೈಸೂರರೇ ಅದನ್ನು ಸ್ಥಾಪನಾ ಮಾಡಿರೋದು. ಅಲ್ಲಿ ಕುಂತುರ ಟೈಮ್ನಾಗ ಎಲ್ಲರ ಹತ್ರ ದೇವಿ ಹಿಂಗೆ ಕೈ ಹಸ್ತ ಇಟ್ಕೊಂಡು ಕುಂತಂಗಾಗಿತ್ತು. ಇವತ್ತು ಅದೇ ಸ್ವರೂಪ ಕೈಲಾಸ ಆಗಿತ್ತು ಮುತ್ತಿನಕಂತಿ ಹಿರೇಮಠ. ಕೈಲಾಸ ಇವತ್ತು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ನನ್ನನ್ನು ಆಡಿಸಿ ಬೆಳೆಸಿ ಉಣಿಸಿ ಕಷ್ಟ ಸುಖದಲ್ಲಿ ಆಗಿರುವಂಥ ಈ ಮುತ್ತಿನಕಂತಿ ಹಿರೇಮಠದಲ್ಲಿ ನಮ್ಮ ಚಿರಂಜೀವಿಯವರೇ ಇದಕ್ಕೆ ಪೀಠಕ್ಕೆ ಆಗಿದ್ದಾರೆ ಅಂದರೆ ನನಗೆ ಬಹಳ ಹೆಮ್ಮೆನೂ ಆಗ್ತಾ ಐತೆ. ನಾನು ಬೇರೆ ಕಡೆ ಪ್ರವಚನ ಹಿಡ್ದಿದ್ದೀನಿ. ಈಗ ಪ್ರವಚನ ಮಾಡೋಕ್ಕೆ ಹೋಗಬೇಕು. ಮೊದಲೆಲ್ಲ 2-3 ವರ್ಷಗಟ್ಟಲೆ ಇಲ್ಲಿ ಪ್ರವಚನ ಮಾಡಿದ್ದೀವಿ. ನಿಮ್ಮ ಮನಸ್ಸನ್ನೆಲ್ಲ ಗೆದ್ದಿದ್ದೀವಿ. ಯಂತ್ರ ನಾಯಂತೆ ಪೂಜತೆ ರಮ್ಯತಾ ತತ್ರ ದೇವತಾ ಅಂತ ಹೇಳಿ ಎಲ್ಲಿ ಹೆಣ್ಣನ್ನು ಗೌರವಿಸ್ತಾರೆ ಪೂಜಿಸ್ತಾರೆ ಅಲ್ಲೆಲ್ಲ ದೇವಾನ್ ದೇವತೆಗಳು ಕೈ ಮುಗಿದುಕೊಂಡು ನಿಂತಿರ್ತಾರೆ. ಇವತ್ತು ನಿಜವಾದ ಪಂಚಾಚಾರ್ಯರು ಬಸವಣ್ಣನವರು ಅಕ್ಕ ಮಹಾದೇವಿಯವರು ಕೈ ಮುಗಿದುಕೊಂಡು ನಿಂತಿದ್ದಾರೆ ಅಂದರೆ ಇವತ್ತು ಮುತ್ತಿನಕಂತಿ ಮಠದಲ್ಲಿ ನಿಂತಿದ್ದಾರೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನನ್ನೂ ಕರೆಸಿ ಬರ್ರಿ ಅಂದ್ರೆ ಅಪ್ಪಗಳು ನನಗೂ ಬಂದು 2 ತೊದಲು ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ದರಿಂದ ನಿಮ್ಮೆಲ್ಲರಿಗೂ ಎಲ್ಲದಕ್ಕಿಂತ ಮೊದಲು ನಮ್ಮ ಶ್ರೀಶೈಲ ಸ್ವಾಮಿಗಳು ಪ್ರವಟ ವಚನ ಕೇಸರಿ ಅಂತ ಪ್ರವಚನ ಒಟ್ಟು ಅಂದರೆ ಸಾಮಾನ್ಯ ಏನ್ರಿ ಎಂಥ ಕೇಸರಿ, ವೇದಾಂತ ಕೇಸರಿ ಅಂತೇಳಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಕೇಳಿದ್ದೆ ನಾನು. ಪ್ರವಚನದೊಳಗೆ ಬೆಳಗಿನ ಜಾವ ಒಂದು ತುಂಡು ದೋತ್ರವನ್ನು ಉಟ್ಕೊಂಡು ಆ ಚೌಕಿ ಮಠದಿಂದ ಬರ್ತಿದ್ರು ಅಂದರೆ ಪ್ರತಿಯೊಬ್ಬರು ಅವ್ರ ಜೋಡಿ ಹೋದ್ರೆ ಹಿಂದೆ ಸಾಗರದಂತೆ ಹೋಗ್ತಿದ್ರು. ನಾವು ಮುತ್ತಿನಕಂತಿ ಮಠದಾರು ಸಹ ಸಾಗರದಂತೆ ಹೋಗಿ ಮಲ್ಲಿಕಾರ್ಜುನ ಗುಡಿ ಒಳಗೆ ಕುಂತು ಪ್ರವಚನವನ್ನು ಕೇಳಿಕೊಂಡು 7 ಗಂಟೆ ಅನ್ನೋದ್ರೆ ಟೈಮ್ ಅಂದರೆ ಟೈಮು ಮಲ್ಲಿಕಾರ್ಜುನ ಸ್ವಾಮಿಗಳದು ಬಿಟ್ಟು ಬಿಡೋರು ಇಲ್ಲಿ ಬರ್ತಿದ್ವಿ. ಸಂಜೆಗೆ ಇಲ್ಲಿ ಇದರೊಳಗೆ ತಾಲೂಕು ಶಾಲೆ ಒಳಗೆ ಇರ್ತಿದ್ರು ಕಾರ್ಯಕ್ರಮ. ಅಂಥ ಕಾರ್ಯಕ್ರಮಗಳು ಈ ಊರೊಳಗೆ ನಡೆದಿದ್ದಾವೆ. ಇದು ಧಾರ್ಮಿಕ ಕ್ಷೇತ್ರ. ಜಮಖಂಡಿ ಅಂದರೆ ಇತಿಹಾಸದೊಳಗೆ ಬರೆದು ಇಡುವಂಥ ಪುಟಗಳು ಕಲ್ಯಾಣ ಮಠ, ಓಲಿ ಮಠ, ಮುತ್ತಿನಕಂತಿ ಹಿರೇಮಠ, ಚೌಕಿ ಮಠ, ಉದೇಶಪ್ಪನ ಮಠ, ಬಹಳ ಮಠಗಳಿದ್ದರೂ ಸಹ ಈ 3 ಮಠಗಳು ತ್ರಿಮೂರ್ತಿಗಳಂಗೆ ಬೆಳೀತಾ ಇದ್ದಾವೆ. ಇದಕ್ಕೆಲ್ಲರಿಗೂ ನಿಮ್ಮೆಲ್ಲರ ತಾಯಿ ತಂದೆಯರ ಆಶೀರ್ವಾದ, ಹೆಣ್ಣು ಮಕ್ಕಳ ಒಂದು ಲವಲವಿಕೆ ಎಲ್ಲ ಗುರುವಿನ ಮೇಲೆ ಇರಲಿ. ಗುರುವಿಗೆ ನೀವು ಗುರು ಆಗಿ ಇದ್ದಾಗ ನಿಂತು ಲಿಂಗವಾದ, ಹರಿದು ಚೆಲುವಾದ, ಚಲಿಸಿ ಜಂಗಮವಾದ ಅಂತ ಹೇಳ್ತಾರೆ. ನೀವೆಲ್ಲರೂ ಸಹಕಾರ ಕೊಟ್ಟರೆ ನಿಂದ್ರಕ್ಕೂ ರೆಡಿ ಅದಾರೆ, ಚಲ್ಸಕ್ಕೂ ರೆಡಿ ಅದಾರೆ, ಮಾಡಲಿಕ್ಕೂ ರೆಡಿ ಅದಾರೆ. ಇವೆಲ್ಲ ಮಾಡಿ ನಮ್ಮೆಲ್ಲರಿಗೂ ಒಂದು ಮಾರ್ಗ ಸೂಚಿಸ್ತಾರೆ, ಧರ್ಮದ ಮಾರ್ಗವನ್ನು ಸೂಚಿಸ್ತಾರೆ ಅಂತ ಹೇಳುತ್ತಾ ಕಿರಿ ವಯಸ್ಸಿನೊಳಗೆ ಹುಲಿಯಾಳ ಮಠಕ್ಕೆ ಶ್ರೀಗಳ ಹಸ್ತದಿಂದ ಬಂದಂಥವರು ನಮ್ಮ ಹರ್ಷಾನಂದ ಶ್ರೀಗಳು. ಮೂರ್ತಿ ಸಾಂದಿದ್ರು, ಕೀರ್ತಿ ದೊಡ್ಡರು. ಅವ್ರದ್ದು ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು 5-6 ವರ್ಷ ಸೇವೆ ಮಾಡಿದ್ದಾರೆ ಅಂದರೆ ಯಾವ ಕಾರ್ಯಕ್ರಮದ ಕಡೆ ತಲೆ ಎತ್ತಿ ನೋಡಲಿಲ್ಲ, ಯಾರ ಕಡೆ ನೋಡಲಿಲ್ಲ. ನನ್ನ ದೇವರು ಮಹಾದೇವರು ಅಂತ ಹೇಳಿ ನಮ್ಮ ಅಪ್ಪಗಳು ಅವ್ರದ್ದು ಸೇವಾ ಮಾಡಿದರು. ಆ ಸೇವೆಯ ಪರಕಷ್ಟೇ ಅವ್ರ ಮೇಲೂ ಐತೆ. ಇವತ್ತು ನಮಗೆಲ್ಲರದು ದರ್ಶನ ಆದಂಗಾತು. ಏನಾಯ್ತು ಅಂದರೆ ಧರ್ಮ ಸಂಗಮ ಆಯ್ತು. ಇಲ್ಲಿ ಮುತ್ತಿನಕಂತಿ ಹಿರೇಮಠದಲ್ಲಿ ಧರ್ಮ ಸಂಗಮ. ಆ ಧರ್ಮ ಸಂಗಮದಲ್ಲಿ ನಿಮ್ಮೆಲ್ಲರ ಭೇಟಿ ನನಗಾಯಿತು.
ನನ್ನ ಭೇಟಿ ಆಗೋದ್ಕಿಂತ ಇಂಥ ಗುರುಗಳ ಭೇಟಿ, ಇಂಥ ಹಿರಿಯರ ಭೇಟಿ ಎಲ್ಲರದು ಆತು. ಇನ್ನೆಲ್ಲರೂ ದೇವಿ ಪುರಾಣವನ್ನು ಕೇಳಿ ನಿಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ ಆ ಜಗನ್ಮಾತೆ ಕರುಣಿಸಲಿ, ಮುತ್ತೈತನ ಕರುಣಿಸಲಿ ಅಂತ ಹೇಳುತ್ತಾ ನನ್ನ 2 ನುಡಿಗಳಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿ ಶಿವರ ಮಹಾದೇ. ಮಾತೋಶ್ರೀ